ಹಾಯ್ ವಿದ್ಯಾರ್ಥಿಗಳು, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಮೊನ್ನೆ ನಡೆದಂತಹ 5ನೇ ತಾರೀಕಿಗೆ ನಡೆದಂತಹ ಪೊಲಿಟಿಕಲ್ ರಾಜ್ಯಶಾಸ್ತ್ರ ಒಂದು ಪರೀಕ್ಷೆಯ ಒಂದು ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು, ಇದು ಪೂರಕ ಪರೀಕ್ಷೆ ಪ್ರಿಪರೇಟರಿ ಪರೀಕ್ಷೆಯ ಒಂದು ಸಂಪೂರ್ಣವಾದಂಥ ಕೀ ಆನ್ಸರ್ಸ್ಗಳು. ಈ ಕ್ವಶನ್ ವಿತ್ ಆನ್ಸರ್ಸ್ಗಳನ್ನು ಕೂಡ ಕೊಟ್ಟಿದ್ದೇನೆ. ಯಾಕಂದರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂಥ ಎಷ್ಟೋ ಪ್ರಶ್ನೆಗಳು ನಿಮ್ಮ ಬೋರ್ಡ್ ಪರೀಕ್ಷೆಗೂ ಬರ್ತದೆ. ಹಾಗಾಗಿ ಕೊನೆವರೆಗೂ ನೋಡಿ, ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಬನ್ನಿ ಹಾಗಾದರೆ ಶುರು ಮಾಡೋಣ. ಬನ್ನಿ ನೋಡಿಲಿ, ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದು ಯಾವಾಗ ಯಾರಿಗೆ ಜಾರಿಗೆ ಬಂತಂದರೆ ಜನವರಿ 26, 1950. ನೋಟಾ ವಿಸ್ತರಿಸಿ ಅಂದರೆ ನಾನ್ ಆಫ್ ದಿ ಅಬೌವ್. ಅಖಿಲ ಭಾರತ ಸಭೆಗಳಿಗೆ ಒಂದು ಉದಾಹರಣೆ ಅಂದರೆ ಒಂದು ಭಾರತೀಯ ಆಡಳಿತ ಸಭೆ. ಮನುಸ್ಮೃತಿಯನ್ನು ಅಳವಡಿಸಿದ ಇಸ್ವಿ ಕ್ರಿಸ್ತಪೂರ್ವ 185. ಪೇರಿಸ್ಟ್ರೋಯಿಕ್ ಮತ್ತು ಗ್ಲಾಸ್ ನಾಟ್ಸ್ ಆರ್ಥಿಕ ಸುಧಾರಣೆಯನ್ನು ಜಾರಿಗೊಳಿಸಿದವರು ಮಿಕಾಯಲ್ ಗೋರ್ಬಚೇವ್. ನೆಕ್ಸ್ಟು ಡಯಾರ್ಕಿಯನ್ನು ದ್ವಿ ಸರ್ಕಾರಿ ವ್ಯವಸ್ಥೆ ಎನ್ನುತ್ತೇವೆ. ಕೃಷಿ ರೈತರ ಮೂಲ ಕಸುವಾಗಿದೆ. ಸ್ವೀಡನ್ನ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆ ಯಾವುದಂದರೆ ಓಬೋನ್ಸ್ ಮನ್. ಶಿಕ್ಷಣ ವಿಷಯವು ಸಮವರ್ತಿ ಪಟ್ಟಿಯಲ್ಲಿ ಬರ್ತದೆ. ರಾಜ್ಯದ ಒಟ್ಟು ಮೊತ್ತದ ಸಾಮರ್ಥ್ಯ ಮತ್ತು ಬಲವನ್ನು ರಾಷ್ಟ್ರೀಯ ಶಕ್ತಿ ಎನ್ನುತ್ತೇವೆ. ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಪಕ್ಷಾಂತರ ನಿಷೇಧ ಕಾಯ್ದೆ ರಾಜೀವ್ ಗಾಂಧಿ. ಸತಿ ಪದ್ಧತಿಯ ನಿಷೇಧ ರಾಜಾರಾಮ್ ಮೋಹನ್ ರಾಯ್. WTO ವಿಶ್ವ ವ್ಯಾಪಾರಿ ಸಂಘಟನೆ. ಸಾರ್ಕ್ನ ಶಿಲ್ಪಿ ಯಾರಂದರೆ ಜಿಯಾ ಉರ್ ರೆಹಮಾನ್. ಬಂಗಬಂಧು ಶೇಖ್ ಮುಜಿಬರ್ ರೆಹಮಾನ್. ನೆಕ್ಸ್ಟು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಆರ್ಥಿಕ ತಾರತಮ್ಯ ಎಂದರೇನು ಅಂದರೆ ಎಲ್ಲರಿಗೂ ಆರ್ಥಿಕ ವಿಚಾರಗಳಲ್ಲಿ, ಯಾಕಂದರೆ ನಿಮ್ಮ ಬೋರ್ಡ್ ಪರೀಕ್ಷೆಗೆ ಇದೇ ರೀತಿಯೇ ಬರೀಬೇಕು. ಯಾಕಂದರೆ ಪ್ರಿಪ್ರೇಟರಿ ಪರೀಕ್ಷೆಯ ಒಂದು ಸಂಪೂರ್ಣವಾದಂಥ ಗೌರ್ಮೆಂಟ್ ಕೀ ಆನ್ಸರ್ಸ್ಗಳು ಇದೇ ಕರೆಕ್ಟಾಗಿ ನೀವು 4 ಮಾರ್ಕ್ಸ್, 5 ಮಾರ್ಕ್ಸ್, 10 ಮಾರ್ಕ್ಸಿಗೆ ಮತ್ತು 1 ಮಾರ್ಕ್ಸ್ಗೆ ಯಾವ ರೀತಿ ಉತ್ತರಗಳನ್ನು ಬರೀಬೇಕು ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತದೆ. ಕೊನೆವರೆಗೂ ನೋಡಿ. ನೆಕ್ಸ್ಟ್ ಪಶ್ಚಿಮ ಘಟ್ಟ ಚಳವಳಿಯನ್ನು ಯಾರು ಪ್ರಾರಂಭಿಸಿದರು ಅಂದರೆ ಪಶ್ಚಿಮ ಘಟ್ಟ ಚಳವಳಿ ಪ್ರಾರಂಭಿಸಿದವರು ಕರ್ನಾಟಕದ ಮಲೆನಾಡು ಪ್ರದೇಶದ ಶಿವಮೊಗ್ಗ, ಕಳಸ ಮತ್ತು ಶೃಂಗೇರಿಯಲ್ಲಿರುವ ಪರಿಸರವಾದಿಗಳು. ನೆಕ್ಸ್ಟ್ ಅಂತಾರಾಷ್ಟ್ರೀಯ ಸಂಬಂಧಗಳು, ಇದರ ಅರ್ಥವೇನು ಅಂದರೆ ಓಲಾ ಜೋಸೆಫ್. ಅಂತಾರಾಷ್ಟ್ರೀಯ ಸಂಬಂಧ ಎಂಬುದು ಅಂತಾರಾಷ್ಟ್ರೀಯ ಸುವ್ಯವಸ್ಥೆ ಒಳಗೆ ರಾಷ್ಟ್ರಗಳ ನಡುವೆ ಅಥವಾ ವಿವಿಧ ಸಂಘಟನೆಗಳ ಸದಸ್ಯರ ನಡುವೆ ಉಂಟಾಗುವ ಪ್ರಕ್ರಿಯೆಗಳ ಅಧ್ಯಯನವಾಗಿರ್ತದೆ. ಭಾರತ ಸಂವಿಧಾನದ ಯಾವ ವಿಧಿ ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತದೆ ಅಂದರೆ ಭಾರತ ಸಂವಿಧಾನದ 51ನೇ ವಿಧಿಯ ಒಂದು ವಿದೇಶಾಂಗ ನೀತಿಯ ಬಗ್ಗೆ ಉಲ್ಲೇಖಿಸುತ್ತೆ. ಬಾಂಗ್ಲಾದೇಶ ಎಂದು ಉದಯಿಸಿತು. 1971ರಲ್ಲಿ ಬಾಂಗ್ಲಾದೇಶ ಜನ್ಮ ತಾಳಿತು. ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಆಗಿ ಪ್ರತ್ಯೇಕ ಚುನಾವಣೆ ಎಂದರೇನು ಉದಾಹರಣೆ ಕೊಡಿ. ದೇಶದಲ್ಲಿನ ಎಲ್ಲ ಮತದಾರರು ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯ ಪ್ರತ್ಯೇಕ ಅಥವಾ ನೇರ ಚುನಾವಣೆ. ಉದಾಹರಣೆ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆ ಚುನಾವಣೆ ಪದ್ಧತಿ. ಕೆಳಗಿನ ಚಿತ್ರವನ್ನು ಗುರುತಿಸಿ ಮತ್ತು ಅದರ ಸೇವೆಗಳನ್ನು ತಿಳಿಸಿ ಅಂದರೆ ಒಂದು ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಅಂತ. ನೆಕ್ಸ್ಟ್ ಜಿಲ್ಲಾಧಿಕಾರಿಯ 2 ಕಾರ್ಯಗಳನ್ನು ಬರೆಯಿರಿ. ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ದಂಡಾಧಿಕಾರಿ. ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳಾಗಿದ್ದು ಜಿಲ್ಲೆಯಲ್ಲಿನ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ನಿರ್ವಹಿಸುವವರು ಜಿಲ್ಲಾಧಿಕಾರಿಗಳು ಜಿಲ್ಲಾ ದಂಡಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಾರೆ. ಕಂದಾಯ ಕಾರ್ಯಗಳು, ಇದರಲ್ಲಿ ಭೂ ದಾಖಲೆಗಳ ನಿರ್ವಹಣೆ, ಭೂ ಕಂದಾಯ ನಿರ್ಧಾರ ಮತ್ತು ಸಂಗ್ರಹಣೆ, ಸಾರ್ವಜನಿಕ ಬಾಕಿ ವಸೂಲಿ ಮಾಡುವವರು ಜಿಲ್ಲಾಧಿಕಾರಿಗಳ ಈ ಕಾರ್ಯದಲ್ಲಿ ಸಹಾಯಕ ಆಯುಕ್ತರು ಮತ್ತು ತಹಶೀಲ್ದಾರ್ ಇವರ ಅಧೀನದಲ್ಲಿ ಕಾರ್ಯನಿರ್ವಹಿಸುವರು. ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆ ಆಯಿತು ಅಂದರೆ ಹಿಂದೂ ವಿಡೋಸ್ ಹೋಮ್ನನ್ನು ಪುನಾದಲ್ಲಿ 1899ರಲ್ಲಿ ಸ್ಥಾಪನೆ ಮಾಡ್ತಾರೆ. ಕರ್ನಾಟಕದಲ್ಲಿ ಯಾವ ಮುಖ್ಯಮಂತ್ರಿ ಮತ್ತು ಯಾವಾಗ ಲೋಕಾಯುಕ್ತ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತಂದರು ಅಂದರೆ ಕರ್ನಾಟಕದಲ್ಲಿ ರಾಮಕೃಷ್ಣ ಹೆಗಡೆ 1984ರಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪಿಸಿದರು. ನೆಕ್ಸ್ಟು ಹೊರಗುತ್ತಿಗೆ ಎಂದರೇನು? ಒಂದು ರಾಷ್ಟ್ರದ ಕಂಪನಿಗಳು ತಮ್ಮ ಕಾರ್ಯಗಳನ್ನು ಹೊರ ರಾಷ್ಟ್ರದಲ್ಲಿನ ಕಂಪನಿಗಳಿಗೆ ಗುತ್ತಿಗೆ ನೀಡುವ ಪ್ರಕ್ರಿಯೆಯನ್ನು ಹೊರಗುತ್ತಿಗೆ ಎಂದು ನಾವು ಕರಿತೇವೆ. ನೆಕ್ಸ್ಟ್ ಯಾವ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆ ಆಗಿವೆ ಅಂದರೆ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದ ಆಧಾರದ ಮೇಲೆ ಶಕ್ತಿ ಬಣಗಳು ವಿಂಗಡಣೆ ಆಗಿವೆ. ಅಮೆರಿಕ ಪ್ರಜಾಪ್ರಭುತ್ವದ ತತ್ವಗಳನ್ನು ಒಪ್ಪಿಕೊಂಡರೆ ಸೋವಿಯತ್ ರಫಿಯಾ ಕಮ್ಯುನಿಸ್ಟ್ ತತ್ವಗಳನ್ನು ಅನಿಸ್ತದೆ. NSGಗೆ ಸೇರಿದ ಯಾವುದಾದ್ರೂ 2 ರಾಷ್ಟ್ರಗಳನ್ನು ತಿಳಿಸಿರಿ ಅಂದರೆ NSGಗೆ ಸೇರಿದ ರಾಷ್ಟ್ರಗಳೆಂದರೆ ಅಮೆರಿಕ, ರಷ್ಯಾ, ಬ್ರಿಟನ್ ಇತ್ಯಾದಿ. 5 ಅಂಕದ ಪ್ರಶ್ನೆಗಳು. 1947ರ ಸ್ವಾತಂತ್ರ್ಯ ಕಾಯ್ದೆ ಮುಖ್ಯಾಂಶಗಳು. ಪೀಠಿಕೆ. ಇಂಗ್ಲೆಂಡಿನಲ್ಲಿ ಅಟ್ಲೆ ಸರ್ಕಾರ ಸ್ಥಿತಿಗೆ ಬಂದ ಪರಿಣಾಮವಾಗಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಗುವ ಎಲ್ಲ ಲಕ್ಷಣಗಳು ಕಾಣಿಸಿಕೊಳ್ತವೆ. 1947ರಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ರವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಲು ಒಂದು ಯೋಜನೆಯನ್ನು ತಯಾರಿಸ್ತಾರೆ. ಅದನ್ನೇ ಮೌಂಟ್ ಬ್ಯಾಟನ್ ಯೋಜನೆ ಎಂದು ಕರೀತಾರೆ. ಓಕೆ, ನೆಕ್ಸ್ಟ್ ಈ ರೀತಿಯಲ್ಲಿ 1947 ಸ್ವಾತಂತ್ರ್ಯ ಕಾಯ್ದೆ ಮುಖ್ಯಾಂಶಗಳು ನೋಡಿ. ಇಲ್ಲಿ ಹಲವಾರು ಮುಖ್ಯಾಂಶಗಳನ್ನು ನೀವು ಬರಿಬೇಕಾಗುತ್ತೆ. ಓಕೆ, 1 by 1 ಇದಾವೆ ನೋಡಿ. ಟೋಟಲ್ 10 ಮುಖ್ಯಾಂಶಗಳನ್ನು ಬರಿಬೇಕಾಗುತ್ತೆ. ನೆಕ್ಸ್ಟ್ ಪಟೇಲ್ ಸ್ಕೀಮನ್ನು ವಿವರಿಸ್ರಿ. ಇದು ಆನ್ಸರ್, ಪರ್ಫೆಕ್ಟ್ ಆಗಿರುವಂಥ ಆನ್ಸರ್. ಇಷ್ಟು ನೀವು ಬರೀಲೇಬೇಕಾಗುತ್ತೆ. ಇಷ್ಟು ಆನ್ಸರ್ ಬರೆದ್ರೆ ನಿಮಗೆ ಔಟ್ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ನಾಗರಿಕ ಸೇವಾ ವರ್ಗದ ಲಕ್ಷಣಗಳು ನೋಡಿ. ಟೋಟಲ್ ಪೀಠಿಕೆ ಹಾಕಬೇಕು. ಪೀಠಿಕೆ ಹಾಕಿದ ಮೇಲೆ ವೃತ್ತಿ ನಿರತ ವರ್ಗ, ಅಧಿಕಾರ ಶ್ರೇಣಿ ಪದ್ಧತಿ, ರಾಜಕೀಯ ತಾಟಸ್ಥ್ಯ, ಅನಾಮಧೇಯತೆ, ನೆಕ್ಸ್ಟ್ ನಿಷ್ಪಕ್ಷಪಾತತೆ, ಸೇವಾ ಮನೋಭಾವ, ಕಾಯಂ ಕಾನೂನು ಮಿತಿ, ವಿಶೇಷ ತರಬೇತಿ, ಉಪಸಂಹಾರ. ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ನೆಕ್ಸ್ಟ್ ಬಂದುಬಿಟ್ಟು
ಮಹಿಳಾ ಚಳವಳಿಯ ಕಾರಣಗಳು ಪೀಠಿಕೆ, ಅಸಮಾನತೆ, ವರದಕ್ಷಿಣೆ, ಪಿಡುಗು, ಮಾನವ ಹಕ್ಕುಗಳ ಸಂರಕ್ಷಣೆ ಮಾಡದಿರುವುದು, ಲಿಂಗಧಾರಿತ ಸಾಮಾಜಿಕ ವ್ಯವಸ್ಥೆ, ಲೈಂಗಿಕ ಹಿಂಸಾಚಾರ, ಕೌಟುಂಬಿಕ ಹಿಂಸೆ, ಉಪಸಂಹಾರ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ನೆಕ್ಸ್ಟು 86ನೇ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಪ್ರಕಾರ ಅನಕ್ಷರತಾ ನಿವಾರಣೆಗೆ ಸಂವಿಧಾನ ಕೈಗೊಂಡಿರುವ ಕ್ರಮಗಳು ಇವು ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಅಸ್ಮಿತೆ ರಾಜಕಾರಣದ ಉಗಮಕ್ಕೆ ಕಾರಣಗಳು ಇವಿಷ್ಟು ನೀವು ಪಾಯಿಂಟ್ಸ್ಗಳನ್ನು ಬರೀಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಭಾರತ ಸಂವಿಧಾನದಲ್ಲಿ ಉಲ್ಲೇಖಿತವಾದಂತೆ ಅಧಿಕಾರ ವಿಕೇಂದ್ರೀಕರಣ ಇವೆಲ್ಲವೂ ಕೂಡ ಪೀಠಿಕೆ, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಶೇಷಾಧಿಕಾರ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ ಪೀಠಿಕೆ, ರಾಜ್ಯದ ಪರಮಾಧಿಕಾರ, ರಾಷ್ಟ್ರೀಯ ಶಕ್ತಿ, ರಾಷ್ಟ್ರೀಯ ಹಿತಾಸಕ್ತಿ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ಅಂತಾರಾಷ್ಟ್ರೀಯ ಸಂಬಂಧಗಳ ಪರಿಕಲ್ಪನೆ, ಶಕ್ತಿ ಬಣ್ಣಗಳು, ರಾಷ್ಟ್ರಾಧಿಪತ್ಯ ಅಥವಾ ಧ್ರುವೀಕರಣ, ಶಕ್ತಿ ಸಮತೋಲನ, ಉಪಸಂಹಾರ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್. ವಿಶ್ವಸಂಸ್ಥೆಯ ದಯೋದೋಷಗಳು ಇವು ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ಭಾರತದ ಚುನಾವಣಾ ಆಯೋಗದ ರಚನೆ ಮತ್ತು ಕಾರ್ಯಗಳ ರಚನೆ, ಮುಖ್ಯ ಆಯುಕ್ತರ ನೇಮಕ, ಆಯುಕ್ತರ ಅಧಿಕಾರಾವಧಿ, ವೇತನ ಮತ್ತು ಇತರೆ ಸವಲತ್ತುಗಳು, ಪದಚ್ಯುತಿ ವಿಧಾನ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರ್ತದೆ. ನೆಕ್ಸ್ಟು ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಮತ್ತು ಪರಿಹಾರ ಉಪಾಯಗಳು. ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಪೀಠಿಕೆ, ಬಡತನ, ಜನಸಂಖ್ಯೆ ಸ್ಫೋಟ, ಪ್ರಾದೇಶಿಕ ಅಸಮತೋಲನ, ಸಾಮಾಜಿಕ ಮತ್ತು ರಾಜಕೀಯ ಕ್ಷೋಭೆ, ರಾಜಕೀಯ ಬಿಕ್ಕಟ್ಟು. ರಾಷ್ಟ್ರ ನಿರ್ಮಾಣ ಅಡೆತಡೆಗೆ ನಿವಾರಣೋಪಾಯಗಳು, ರಾಜಕೀಯ ಸ್ಥಿರತೆ, ಆದ್ಯತೆಗಳ ಆಯ್ಕೆ ಇವೆಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಇರ್ತವೆ. ನೆಕ್ಸ್ಟು ರಾಷ್ಟ್ರ ನಿರ್ಮಾಣಕ್ಕೆ ಎದುರಾಗುವ ಅಡಚಣೆಗಳು ಮತ್ತು ಪರಿಹಾರ ಉಪಾಯಗಳು ನೋಡಿ. ಕಾರ್ಯಕ್ರಮಗಳ ಪರಿಣಾಮಕಾರಿ ಅನುಷ್ಠಾನ, ಮಿಶ್ರ ಆರ್ಥಿಕತೆ, ರಾಜ್ಯ ನೀತಿ ನಿರ್ದೇಶನ ತತ್ವಗಳ ಅನುಷ್ಠಾನ, ನಾಗರಿಕ ಸಮಾಜದ ಪಾತ್ರ ಇವೆಲ್ಲವೂ ಕೂಡ ಉತ್ತರಗಳು. ಇದೇ ರೀತಿಯೇ ನೀವು ಪರ್ಫೆಕ್ಟಾಗಿ ಉತ್ತರಗಳನ್ನು ಬರೀಲೇಬೇಕಾಗುತ್ತೆ. ಜಾಗತೀಕರಣದ ಮಹತ್ವಗಳಿಗೆ ಇಷ್ಟು ನೀವು ಪಾಯಿಂಟ್ಸ್ಗಳನ್ನು 7 ಪಾಯಿಂಟ್ಸ್ಗಳನ್ನು ಬರೀಬೇಕು. ಜಾಗತೀಕರಣದ ರಾಜಕೀಯ ಪರಿಣಾಮಗಳಿಗೆ ನೀವು ಎಷ್ಟು ಉತ್ತರ ಬರೀಬೇಕಂದ್ರೆ ಪರಿಣಾಮಗಳು: 1 ಶಕ್ತಿ ರಾಷ್ಟ್ರಗಳ ಒತ್ತಡ, 1 ಪರಮಾಧಿಕಾರಕ್ಕೆ ಧಕ್ಕೆ, ಸಾಂಸ್ಕೃತಿಕ ದಾಳಿ, ಜೀವನ ಶೈಲಿಗೆ ಗುಲಾಮರಾಗುತ್ತಾರೆ, ಸಾಲ ಮನ್ನಾ ರದ್ದುಗೊಳಿಸುವುದು ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟು ಭಾರತದ ವಿದೇಶ ನೀತಿಯ ಮೂಲ ತತ್ವಗಳು ಇವೆಲ್ಲವೂ ಕೂಡ ಮೂಲ ತತ್ವಗಳು ಬರೀಬೇಕಾಗುತ್ತೆ. ನೆಕ್ಸ್ಟು ಭಾರತ ವಿದೇಶ ನೀತಿ ಮೂಲ ತತ್ವಗಳಲ್ಲಿ ಟೋಟಲ್ ನೀವು 11 ಪಾಯಿಂಟ್ಸ್ಗಳನ್ನು ಬರೀಬೇಕು. ಉಪಸಂಹಾರ ಕೂಡ ಇದೆ. ಇಷ್ಟು ನೀವು ಬರೆದ್ರೆ ಸಾಕು. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.